ಕರ್ನಾಟಕ ಸರ್ಕಾರದ ಮಾರ್ಗಸೂಚಿಗಳನ್ವಯ ಆಹಾರ ಇಲಾಖೆಯಲ್ಲಿ ಈಗ ಆ, ಒಂದು ಪರಿಷ್ಕರಣಾ ಇದ್ರದ್ದು ಏನೋ ರೇಷನ್ ಕಾರ್ಡ್ ಒಂದು ಪರಿಷ್ಕರಣೆ ಬಿಟ್ಟಿರ್ತಾರೆ. ಪರಿಷ್ಕರಣೆಯಲ್ಲಿ ಹೆಸರನ್ನು ಡಿಲೀಟ್ ಮಾಡೋದು ಮತ್ತು ಹೆಸರನ್ನು ಸೇರಿಸೋದು ಮತ್ತು ಅಡ್ರೆಸ್ ಚೇಂಜಸ್ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಬಿಟ್ಟಿರ್ತಾರೆ. ಹೆಸರನ್ನು ಸೇರಿಸೋದು ಅಂತಂದರೆ ಜನಿಸಿದಂತಹ ಮಕ್ಕಳಿಗಿರ್ಬೋದು, ಹಾಗೆ ಯಾರ್ದಾದ್ರೂ ಹೆಸರುಗಳು ಅನ್ಯ ಕಾರಣದ ಮೇಲೆ ಏನಾದ್ರು ಪಡಿತರ ಇದರಲ್ಲಿ ಬಿಟ್ಟೋಗಿದ್ರೆ ಅವ್ರನ್ನ ಸೇರಿಸೋದಕ್ಕೆ ಅವಕಾಶ ಮಾಡಿರ್ತಾರೆ. ಹಾಗೆ ಡಿಲೀಷನ್ ಅಂತಂದರೆ ಹೆಸರನ್ನು ತೆಗೆದುಹಾಕೋದು ಅಂತಂದರೆ ಎರಡೂ ಕಾರಣಗಳಲ್ಲಿ ಬಿಟ್ಟಿರ್ತಾರೆ. ಒಂದು ಬಂದ್ಬಿಟ್ಟು ಡೆತ್ ಆಗಿದ್ರೆ ಅಂಥದ್ದು ಡೆತ್ ಸರ್ಟಿಫಿಕೇಟ್ ಆ್ಯಡ್ ಮಾಡಿಬಿಟ್ಟು ಅದನ್ನು ತೆಗೆಸ್ಬೋದು. ಹಾಗೆ ಇನ್ನೊಂದು ಪರ್ಪಸ್ ಬಂದ್ಬಿಟ್ಟು ಮ್ಯಾರೇಜ್ ಸರ್ಟಿಫಿಕೇಟ್. ಮ್ಯಾರೇಜ್ ಆಗಿದ್ರೆ ಸೊ ಅವರು ಮ್ಯಾರೇಜ್ ಏನಾದ್ರು ಹೊರಗಡೆ ಆಗಿ ಅವ್ರು ಏನಾದರೂ ಕುಟುಂಬದ ಹೆಣ್ಮಕ್ಳು ಬೇರೆ ಏನಾದರೂ ಹೋಗಿದ್ರೆ ಬೇರೆ ಕುಟುಂಬಕ್ಕೆ ಹೋದಾಗ ಅಂಥ ಸಂದರ್ಭದಲ್ಲಿ ತಾನಿದ್ದಂತಹ ಕುಟುಂಬದಲ್ಲಿ ಅಲ್ಲಿ ಹೆಸರನ್ನು ತೆಗಿಸಿ ಮತ್ತೆ ಬೇರೆ ಕುಟುಂಬ ಈಗ ತನ್ನ ಗಂಡನ ಮನೆಯಕ್ಕೆ ಸೇರಿಸಬೇಕು ಅಂತಂದರೆ ಅಲ್ಲಿಗೆ ಬೇಕಾದ್ರೆ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಕುಟುಂಬದ ಹೆಣ್ಮಕ್ಳು ಅವಳು ಅದನ್ನು ಮ್ಯಾರೇಜ್ ಸರ್ಟಿಫಿಕೇಟು ಅಥವಾ ಇನ್ವಿಟೇಷನ್ ಕಾರ್ಡನ್ನು ಕೊಡಬೇಕಾಗುತ್ತೆ, ದಾಖಲಾತಿಗಳಾಗಿ ನೀಡಬೇಕಾಗುತ್ತೆ. ಸೊ ತದನಂತರದಲ್ಲಿ ಇನ್ನೊಂದು ಬಂದ್ಬಿಟ್ಟು ಇನ್ ಕೇಸ್ ಏನಾದರೂ ವಿಳಾಸದಲ್ಲಿ ಏನಾದರೂ ತಿದ್ದುಪಡಿ ಇತ್ತು ಅಂತಂದರೆ ಆಧಾರ್ ಕಾರ್ಡನ್ನು ಸರಿಪಡಿಸ್ಕೊಂಡು ಆಧಾರ್ ಕಾರ್ಡನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸೊ ವಿಳಾಸವನ್ನು ಕೂಡ ತಿದ್ದುಪಡಿ ಮಾಡ್ತಾ ಇದ್ದೀವಿ. ಈ ಮೂರು ಕ್ಯಾಟಗರಿಗೆ ಸಂಬಂಧಿಸಿದಂತೆ ಸೊ ಈಗ GST ಕರೆಕ್ಷನ್ ಏನು ನಮ್ಮ ಇದರಲ್ಲಿ ಕರೆಕ್ಷನ್ ಮಾಡ್ತಾ ಇರ್ತೀವಿ. ಗ್ರಾಮ ಒನ್ ಮತ್ತು ಕರ್ನಾಟಕ ಒನ್ ಸೆಂಟ್ರಲ್ಗಳಲ್ಲಿ ನಾವು ಇದನ್ನು ಮಾಡ್ತಾ ಇರ್ತೀವಿ, ತಿದ್ದುಪಡಿಯನ್ನು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಸೊ ತಿದ್ದುಪಡಿಗೆ ಸಂಬಂಧಿಸಿದಂತೆ ಏನಾದರೂ ನಿಮಗೆ ಸಮಸ್ಯೆಗಳಿತ್ತು ಏನಾದ್ರು ಇತ್ತು ಅಂತಂದರೆ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ಗಳಲ್ಲಿ ಭೇಟಿ ನೀಡಿ ನೀವು ಈ ಸಮಸ್ಯೆಗಳನ್ನ ಪರಿಹರಿಸ್ಬೋದು. ಮತ್ತು ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಇನ್ನೂ ಕೂಡ ಸರ್ಕಾರದಿಂದ ಮಾನದಂಡ ಬಿಟ್ಟಿಲ್ಲ. ಸೊ ಹೊಸ ರೇಷನ್ ಕಾರ್ಡ್ಗೆ ಇನ್ನೂ ಕೂಡ ಅದನ್ನು ಬಿಟ್ಟಿಲ್ಲ. ಸೊ ಈ GST ಕರೆಕ್ಷನ್ ಮಾತ್ರ ಪರಿಷ್ಕರಣೆ ಮಾತ್ರ ನಾವು ಬಿಟ್ಟಿರ್ತೀವಿ.